ನಮಸ್ತೆ. ನೀವು ಕೇಳುತ್ತಿದ್ದೀರಿ ಪ್ರೇಮ್ ಅನ್ಮೋಲ್ ಹೋತಾ ಹೈವಾಣಿ. ನಾನು ನಿಮ್ಮ ಹೋಸ್ಟ್ ವಾಣಿ. ಹಿಂದಿನ ಸಂಚಿಕೆಯಲ್ಲಿ ಸ್ವಪ್ನಿಲ್ ತನ್ನನ್ನು ಪ್ರೇಕ್ಷಕನಿಂದ ನೋಡಲೇಬೇಕಾದ ವ್ಯಕ್ತಿ ಯನ್ನಾಗಿ ಬದಲಿಸಿಕೊಂಡ ತನ್ನ ಜೀವನ ಶೈಲಿಯನ್ನು ವಿವರಿಸಿದ್ದನು. ಇಂದು ನೀವು ಕೇಳುವಿರಿ ಅವನ ಈ ದಾರ್ಶನಿಕ ರೂಪಾಂತರಕ್ಕೆ ಪ್ರೇರಣೆ ಯಾರು ಮತ್ತು ಹೇಗೆ ನನ್ನ ಅವಿವಾಹಿತಳಾಗಿ ಉಳಿಯುವ ಸಂಕಲ್ಪವು ಮುರಿಯುವ ಹಂತದಲ್ಲಿದೆ ಎಂದು. ಪರಮ ಸುಖದ ಅಸ್ತಿತ್ವ. ಸ್ವಪ್ನಿಲ್ ತನ್ನ ಚಿಂತನೆಯನ್ನು ಮುಂದುವರಿಸುತ್ತಾ ಹೇಳಿದನು, ತನ್ನೊಂದಿಗೆ ಇತರರ ಹಿತದಲ್ಲೇ ಪರಮ ಸುಖದ ಅಸ್ತಿತ್ವವಿರುತ್ತದೆ. ನಾನು ನಿರುತ್ತರಳಾಗಿದ್ದೆ ಮತ್ತು ಗೌರವದಿಂದ ನನ್ನ ತಲೆಯನ್ನು ಅವನ ಹೆಗಲ ಮೇಲೆ ಇರಿಸಿದೆ, ಏಕೆಂದರೆ ಅವನು ಒಬ್ಬ ಶಿಕ್ಷಕನಂತೆ ಕಾಣುತ್ತಿದ್ದನು. ಮಹಾಭಾರತ ಮತ್ತು ಗೀತೆಯ ಆದರ್ಶಗಳು. ಸ್ವಪ್ನಿಲ್ ತನ್ನನ್ನು ತಾನು ಸತ್ಯವಾದಿ ಯುಧಿಷ್ಠಿರ ಮತ್ತು ಏಕಾಗ್ರತೆಯ ಅರ್ಜುನನ ಆದರ್ಶಗಳನ್ನು ಅನುಸರಿಸುವವನೆಂದು ಹೇಳಿಕೊಂಡನು. ಅವನ ಗುರಿ ಒಂದೇ, ಪ್ರತಿ ಕ್ಷಣದಿಂದ ಗರಿಷ್ಠ ಸುಖವನ್ನು ಪಡೆಯುವುದು. ಸೀತೆಯ ಆದರ್ಶ. ನನ್ನನ್ನು ನೋಡಿ ಅವನಿಗೆ ಏನು ಪ್ರೇರಣೆ ಸಿಗುತ್ತದೆ ಎಂದು ನಾನು ಕೇಳಿದಾಗ ಸ್ವಪ್ನಿಲ್ ಒಂದು ದೊಡ್ಡ ಮಾತನ್ನು ಹೇಳಿದನು. ನಾನು ರಾವಣನಂತಹ ಜ್ಞಾನಿ ಪುರುಷನಲ್ಲದಿದ್ದರೂ ನನ್ನಲ್ಲಿ ಕೆಟ್ಟತನ ರಾವಣನಂತೆಯೇ ಇದೆ. ಅಂತಹ ಸಂದರ್ಭದಲ್ಲಿ ನಾನು ಸೀತೆಯಿಂದ ಪ್ರೇರಣೆ ಪಡೆಯಬೇಕು. ನೀವು ನನಗೆ ಸಾಮಾನ್ಯ ಹುಡುಗಿಯಂತೆ ಕಾಣುತ್ತಿಲ್ಲ, ನೀವು ನನಗೆ ಸೀತೆಯಂತೆ ಕಾಣುತ್ತೀರಿ. ಜೈನ ಧರ್ಮದ ಪ್ರಭಾವ. ಮಾಂಸಾಹಾರ ತ್ಯಜಿಸಲು ಮತ್ತು ಮೇರಿ ಭಾವನಾ ಅಂತಹ ಕಾವ್ಯದ ಪ್ರೇರಣೆ ಅವನಿಗೆ ಜೈನ ದರ್ಶನದಿಂದ ಸಿಕ್ಕಿದೆ ಎಂದು ಹೇಳಿದನು. ಇದು ಆತ್ಮದ ಪ್ರಾಧಾನ್ಯತೆಯ ಮೇಲೆ ಒತ್ತು ನೀಡುತ್ತದೆ. ರಾಂಚ್ನಿಂದ ವಾಪಸಾತಿ. ಕಾರಿನಲ್ಲಿ ಹಿಂದಿರುಗುವಾಗ ನಾನು ರಾಶೀಲ್ ಎಂದು ಭಾವಿಸಿ ಸ್ವಪ್ನಿಲ್ಗೆ ನನ್ನ ಇಡೀ ಜೀವನದ ಹೋರಾಟಗಳು, ಅಲ್ಕಾ ಮ್ಯಾಮ್ ಮಾಡಿದ ಉಪಕಾರ ಮತ್ತು ಅವಿವಾಹಿತಳಾಗಿದ್ದು ಪರೋಪಕಾರ ಮಾಡುವ ನನ್ನ ಯೋಜನೆಯ ಬಗ್ಗೆ ವಿವರವಾಗಿ ಹೇಳಿದೆನು. ಅಭೂತಪೂರ್ವ ಸುಖ. ನನ್ನ ಕಥೆಯನ್ನು ಕೇಳಿದ ನಂತರ ಸ್ವಪ್ನಿಲ್ ಸಹಾನುಭೂತಿ ವ್ಯಕ್ತಪಡಿಸಿದನು ಮತ್ತು ಹೇಳಿದನು, ಜೀವನವು ಕಾಮನಬಿಲ್ಲು ಬಣ್ಣಗಳಿಂದ ತುಂಬಿದೆ. ಈ ಸತ್ಯವನ್ನು ನೀವು ಇಲ್ಲಿ ಹೆಚ್ಚು ಚೆನ್ನಾಗಿ ಅರ್ಥಮಾಡಿಕೊಳ್ಳುತ್ತಿದ್ದೀರಿ. ಆದರೆ ಮನೆಗೆ ಹಿಂದಿರುಗಿದಾಗ ರಾಶೀಲ್ ನನ್ನ ಎಲ್ಲ ದಾರ್ಶನಿಕ ಶಾಂತಿಯನ್ನು ಭಂಗಗೊಳಿಸಿದಳು. ಅಪರಾಧ ಭಾವನೆ. ನಾನು ರಾಶೀಲ್ಗೆ ಸಾಥ್ ನೀಡಲು ಬಂದಿದ್ದೆ, ಆದರೆ ನನ್ನದೇ ಆನಂದದಲ್ಲಿ ಮಗ್ನಳಾದೆ ಎಂಬ ಅಪರಾಧ ಭಾವನೆ ನನಗಿತ್ತು. ನಾನು ಅವಳನ್ನು ಕೇಳಿದೆನು, ಆಂಟಿ ಅಂಕಲ್ ಭಾವಿಸುತ್ತಿರಬಹುದು, ಈ ಹುಡುಗಿ ನಮ್ಮ ಮಗನ ಖರ್ಚಿನಲ್ಲಿ ತನ್ನ ಕನಸುಗಳನ್ನು ನನಸಾಗಿಸಿಕೊಳ್ಳುವಲ್ಲಿ ತೊಡಗಿದ್ದಾಳೆ ಎಂದು. ಸಣ್ಣ ಸೊಸೆಯ ಟ್ಯಾಗ್. ರಾಶೀಲ್ ನಗುತ್ತಾ ಉತ್ತರಿಸಿದಳು, ಆಂಟಿ ಅಂಕಲ್ ಬಗ್ಗೆ ನೀನು ಚಿಂತಿಸಬೇಡ, ಅವರು ನಿನ್ನನ್ನು ತಮ್ಮ ಮುಂದಿನ ಸಣ್ಣ ಸೊಸೆ ಎಂದು ಭಾವಿಸುತ್ತಿದ್ದಾರೆ. ನನ್ನನ್ನು ನಾಲ್ಕೂ ಕಡೆಯಿಂದ ಮುತ್ತಿಗೆ ಹಾಕಿದಂತೆ ನನಗನ್ನಿಸಿತು. ಇದು ತಿಳಿದು ನನ್ನ ಮನಸ್ಸಿನಲ್ಲಿ ಸಂಶಯ ಹುಟ್ಟಿತು, ಆಂಟಿ ಅಂಕಲ್ ಮನಸ್ಸಿನಲ್ಲಿ ಈ ಮಾತನ್ನು ಯಾರು ಹಾಕಿದರು? ದಾರ್ಶನಿಕ ಪ್ರೇರಣೆ. ಜೀವನದ ಹೋರಾಟದ ಕಥೆ ಮತ್ತು ಸಣ್ಣ ಸೊಸೆ ಆಗುವ ಸನ್ನಿಹಿತ ಸ್ಥಿತಿ. ಪ್ರೇಮ್ ಅನ್ಮೋಲ್ ಹೋತಾ ಹೈವಾಣಿ ಯಲ್ಲಿ ನೀವು ಕೇಳುವಿರಿ. ಎಪಿಸೋಡ್ 47. ಸೀತೆಯ ಆದರ್ಶ, ಗೀತೆಯ ಕರ್ಮ ಮತ್ತು ಸಣ್ಣ ಸೊಸೆಯ ಟ್ಯಾಗ್. ಸ್ವಪ್ನಿಲ್ ಶೂನ್ಯದಿಂದ ದೃಷ್ಟಿ ಸರಿಸಿ ನನ್ನ ಕಡೆಗೆ ನೋಡಲು ಪ್ರಾರಂಭಿಸಿದ್ದಾನೆ. ನಾವು ಓದುವುದು, ಬರೆಯುವುದು ಕೇವಲ ವಿಚಾರಕ್ಕೆ ಮಾತ್ರ ಸೀಮಿತವಾಗಿರಬಾರದು. ನಮ್ಮ ವೈಚಾರಿಕತೆಯನ್ನು ಗಹನವಾಗಿ ಮಾಡಿಕೊಳ್ಳಬೇಕು. ನಮ್ಮ ಒಳ್ಳೆಯ ವಿಚಾರಗಳನ್ನು ಕರ್ಮ ರೂಪದಲ್ಲಿ ಪರಿವರ್ತಿಸಬೇಕು. ಆಗಲೇ ನಮ್ಮ ಓದು ಬರಹ ನಮಗೆ ಮತ್ತು ನಮ್ಮ ಸುತ್ತಲಿನ ಇತರ ವ್ಯಕ್ತಿಗಳಿಗೆ ಹಿತಕಾರಿಯಾಗುತ್ತದೆ. ತನ್ನೊಂದಿಗೆ ಇತರರ ಹಿತದಲ್ಲೇ ಪರಮ ಸುಖದ ಅಸ್ತಿತ್ವವಿರುತ್ತದೆ. ನಾನು ತಪ್ಪು ಹೇಳುತ್ತಿದ್ದೇನೆಯೇ? ಸ್ವಪ್ನಿಲ್ ಸ್ವತಃ ತನ್ನೊಂದಿಗೆ ತಾನೇ ಮಾತನಾಡಿಕೊಳ್ಳುತ್ತಿದ್ದಾನೋ ಎಂಬಂತೆ ಭಾಸವಾಗುತ್ತಿದೆ. ಅವನು ಎತ್ತಿದ ಪ್ರಶ್ನೆಯು ಒಬ್ಬ ಶಿಕ್ಷಕನು ತನ್ನ ಶಿಷ್ಯನಿಗೆ ಕೇಳುವ ಕಠಿಣ ಪ್ರಶ್ನೆಯಂತಿದೆ. ನಾನು ನಿರುತ್ತರಳಾಗಿದ್ದೇನೆ. ನಾನು ಶ್ರದ್ಧೆಯಿಂದ ನನ್ನ ತಲೆಯನ್ನು ಅವನ ಹೆಗಲ ಮೇಲೆ ಇರಿಸಿದ್ದೇನೆ. ನಾನು ನಿಮ್ಮಷ್ಟು ಶ್ರೇಷ್ಠಳಲ್ಲ ಎಂದು ಸೂಚಿಸುತ್ತಿರುವಂತೆ. ಸ್ವಪ್ನಿಲ್ ಪ್ರೀತಿಯಿಂದ ನನ್ನ ಹೆಗಲು ತಟ್ಟಿದ್ದಾನೆ. ಬೇರೆ ಯಾರಾದರೂ ಪುರುಷನಾಗಿದ್ದರೆ ಬಹುಶಃ ಇದನ್ನು ತನಗಾಗಿ ಸಿಕ್ಕ ಅವಕಾಶವೆಂದು ಭಾವಿಸಿ ನನ್ನನ್ನು ತನ್ನ ಎದೆಗೆ ಅಪ್ಪಿಕೊಳ್ಳುತ್ತಿದ್ದನೇನು. ಅವನು ವಾಪಸ್ ಕೌಚ್ ಮೇಲೆ ಕುಳಿತಿದ್ದಾನೆ. ನಾನು ಕೂಡ ಅವನನ್ನು ಅನುಸರಿಸಿದ್ದೇನೆ. ನಾನು ನನ್ನ ಬಗ್ಗೆ ನಿಮಗೆ ಸಂಪೂರ್ಣ ಸತ್ಯವನ್ನು ಹೇಳುತ್ತಿದ್ದೇನೆ. ಸತ್ಯದ ಪ್ರೇರಣೆ ನನಗೆ ಧರ್ಮರಾಜ ಯುಧಿಷ್ಠಿರನಿಂದ ಸಿಗುತ್ತದೆ. ಆದರೂ ಎಲ್ಲೋ ಕೆಲವು ಕಡೆ ಮತ್ತು ಕೆಲವು ಬಾರಿ ಸರ್ವಜನ ಹಿತಾಯ, ಸರ್ವಜನ ಸುಖಾಯ ಎಂಬ ಕಾಮನೆಯಿಂದ ನಾನು ಅವನಂತೆಯೇ ಅರ್ಧ ಸತ್ಯವನ್ನು ಹೇಳುತ್ತೇನೆ.
ನನ್ನ ಗಮನ ಅರ್ಜುನನಂತೆ ಒಂದು ಗುರಿಯ ಮೇಲೆ ಕೇಂದ್ರೀಕೃತವಾಗಿರುತ್ತದೆ. ನನ್ನ ಗುರಿ ಪ್ರತಿ ಕ್ಷಣದಿಂದ ಗರಿಷ್ಠ ಸುಖವನ್ನು ಪಡೆಯುವುದು. ನಾನು ಪ್ರಯತ್ನಿಸುತ್ತೇನೆ, ನನ್ನ ಜೀವನ ನಡೆಸುತ್ತಾ ಎಷ್ಟು ಸಾಧ್ಯವೋ ಅಷ್ಟು ಇತರರಿಗೂ ಸುಖ ಮತ್ತು ಆನಂದವನ್ನು ಖಾತ್ರಿಪಡಿಸುತ್ತಾ ನಡೆಯಲು. ಈಗ ಸ್ವಪ್ನಿಲ್ನ ಮಾತುಗಳಲ್ಲಿ ಗೀತೆಯ ಬದಲಿಗೆ ಮಹಾಭಾರತದ ನಾಯಕರ ಆದರ್ಶಗಳ ಉಲ್ಲೇಖ ಬಂದಿದೆ. ನಾನು ಅವನ ಮುಖವನ್ನು ನೋಡುತ್ತಾ ಅವನು ಮಾತನಾಡುತ್ತಲೇ ಇರಲಿ, ನಾನು ಕೇಳಿಸಿಕೊಳ್ಳುತ್ತಲೇ ಇರಲಿ ಎಂದು ಬಯಸುತ್ತಿದ್ದೇನೆ. ಈ ಕ್ರಿಯೆ ಹೀಗೆಯೇ ನಿರಂತರವಾಗಿ ನಡೆಯುತ್ತಿರಲಿ. ನಾನು ಎಲ್ಲಿಗೆ ಹೋದರೂ ಅಲ್ಲಿ ನನಗಾಗಿ ಏನನ್ನಾದರೂ ಮಾಡುವ ಅವಕಾಶಗಳನ್ನು ಹುಡುಕುತ್ತೇನೆ. ಆಗ ಏನಾದರೊಂದನ್ನು ಮಾಡಲು ಶುರು ಮಾಡುತ್ತೇನೆ. ಹಾಗೆ ನಾನು ಸಮುದ್ರ ತೀರಕ್ಕೆ ಹೋದಾಗ ಸರ್ಫಿಂಗ್ ಮಾಡಲು ಕಲಿತೆ. ನಾನು ಬೆಟ್ಟಗಳಿಗೆ ಹೋದಾಗ ಟ್ರೆಕ್ಕಿಂಗ್ ಮಾಡಿದೆ. ನಾನು ಕಾಡುಗಳಿಗೆ ಹೋದಾಗ ಫೋಟೋಗ್ರಫಿ ಮಾಡಿದೆ. ನಾನು ಮರಗಳನ್ನು ಹತ್ತುವುದನ್ನು ಕಲಿತೆ. ಕಾಡುಗಳಲ್ಲಿ ವಾಸಿಸುವ ಪ್ರಾಣಿಗಳು, ಮರಗಳು ಮತ್ತು ಸಸ್ಯಗಳ ಬಗ್ಗೆ ನನ್ನ ಜ್ಞಾನವನ್ನು ಹೆಚ್ಚಿಸಿಕೊಂಡೆ. ರಾಂಚ್ಗೆ ಬಂದು ಕುದುರೆ ಸವಾರಿ ಕಲಿತೆ. ವಿವಿಧ ವಿಷಯಗಳ ಬಗ್ಗೆ ಅಧ್ಯಯನ ಮಾಡಿದೆ. ನಾನು ಆಕಾಶದಲ್ಲಿ ಪಕ್ಷಿಗಳು ಹಾರುವುದನ್ನು ನೋಡಿದೆ. ಅವುಗಳಂತೆ ಗ್ಲೈಡರ್ನಲ್ಲಿ ಹಾರಲು ಕಲಿತಿದ್ದೇನೆ. ಕ್ರೀಡೆಗಳು ನನ್ನನ್ನು ಆಕರ್ಷಿಸಿದವು, ಹಾಗಾಗಿ ನಾನು ಟೆನ್ನಿಸ್ ಮತ್ತು ಗಾಲ್ಫ್ ಆಟದಲ್ಲಿ ದಕ್ಷತೆ ಪಡೆದೆ. ಹೀಗೆ ನಾನು ಪ್ರತಿ ಸಮಯದಲ್ಲಿ ಮತ್ತು ಪ್ರತಿ ಸ್ಥಳದಲ್ಲಿ ನನ್ನ ದೇಹ ಮತ್ತು ಮನಸ್ಸನ್ನು ಬಿಜಿಯಾಗಿ ಇಟ್ಟುಕೊಳ್ಳಲು ಪ್ರಾರಂಭಿಸಿದೆ. ಹೀಗೆ ನಾನು ಸುಖ ಪಡೆಯಲು ಪಾರ್ಟಿ, ಡ್ರಿಂಕ್ಸ್ ಮತ್ತು ಹುಡುಗಿಯರಲ್ಲಿ ಆಸಕ್ತಿ ಹೊಂದುವ ನನ್ನ ಮೊದಲಿನ ಶೈಲಿಯಿಂದ ಮುಕ್ತಿ ಪಡೆದೆ. ನಾನು ಅನೇಕ ಕಲೆ ಮತ್ತು ವಿಷಯಗಳ ಜ್ಞಾನವನ್ನು ಪಡೆಯುತ್ತಾ ಹೋದೆ ಮತ್ತು ಜೀವನದಲ್ಲಿ ಆನಂದದ ಅನೇಕ ಕ್ಷೇತ್ರಗಳಿವೆ ಎಂದು ಅನುಭವಿಸಿದೆ. ಕೆಲವೇ ವಿಷಯಗಳಲ್ಲಿ ಸಮಯ ಕಳೆಯುವುದು ಜೀವನ ವ್ಯರ್ಥ ಮಾಡಿದಂತೆ. ನಾನು ಇದೇ ತೀರ್ಮಾನಕ್ಕೆ ಬಂದಿದ್ದೇನೆ. ಸ್ವಪ್ನಿಲ್ ತನ್ನ ಭಾಷಣ ಪೂರೈಸಿದನು. ಅವನು ಮೌನವಾಗಿದ್ದಾನೆ. ಎಲ್ಲವನ್ನೂ ಕೇಳುತ್ತಾ ನನ್ನ ಮನಸ್ಸಿನ ಮೇಲೆ ಕೀಳರಿಮೆ ಆವರಿಸಿದಂತಾಯಿತು. ಹೇಗೋ ನಾನು ನಿಯಂತ್ರಣ ಪಡೆಯುವಲ್ಲಿ ಯಶಸ್ವಿಯಾದೆ. ನನ್ನ ಮೆದುಳನ್ನು ಸಕ್ರಿಯವಾಗಿರಿಸಿದೆ. ನೀವು ಪರೋಪಕಾರವನ್ನು ನಿಮ್ಮ ಜೀವನದ ವಿಷಯವನ್ನಾಗಿ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಭಾವಿಸಲಿಲ್ಲವೇ? ನಾನು ನನ್ನ ಮನಸ್ಸಿನಲ್ಲಿ ಬಂದ ಪ್ರಶ್ನೆಯನ್ನು ಕೇಳಿದೆನು. ಇದನ್ನು ನಾನು ಮನುಷ್ಯ ಜೀವನದ ಅನಿವಾರ್ಯ ಅಂಗವೆಂದು ಭಾವಿಸಿದ್ದೇನೆ. ನಾನು ಆಲೋಚಿಸುತ್ತೇನೆ, ಇದರ ಪ್ರೇರಣೆ ನನಗೆ ಅತ್ತೆ ಮತ್ತು ನಿಮ್ಮಿಂದ ಸಿಗಬಹುದು, ಸ್ವಪ್ನಿಲ್ ತಿಳಿಸಿದನು. ನನಗೆ ಅನಿಸಿತು, ಈ ವಿಚಾರದಲ್ಲಿ ಅತ್ತೆ ಅಂದರೆ ಅಲ್ಕಾಮ್ಯಾಮ್ ಅವರ ಉಲ್ಲೇಖ ಸರಿಯಾಗಿದೆ. ಆದರೆ ಇದರಲ್ಲಿ ನಾನು ಎಲ್ಲಿಂದ ಬಂದೆ? ನನ್ನ ಬಗ್ಗೆ ಸ್ವಪ್ನಿಲ್ ಏನು ಆಲೋಚಿಸುತ್ತಾನೆ ಎಂಬುದು ತಿಳಿಯಲು ನನಗೆ ಅವಕಾಶ ಸಿಕ್ಕಿದೆ. ನನ್ನಂತಹ ಒಬ್ಬ ಸಾಧಾರಣ ಕೂಪಮಂಡೂಕ ಹುಡುಗಿಯಿಂದ ನಿಮ್ಮಂತಹ ಉಚ್ಚ ದರ್ಜೆಯ ಜ್ಞಾನಿ ಪುರುಷನಿಗೆ ಅಂತಹ ಯಾವ ಪ್ರೇರಣೆ ಸಿಗಲು ಸಾಧ್ಯ? ನಾನು ಕುತೂಹಲದಿಂದ ಕೇಳಿದೆನು. ನೋಡಿ, ನಾನು ರಾಮಾಯಣವನ್ನು ಅಧ್ಯಯನ ಮಾಡಿದ್ದೇನೆ. ನಾನು ಮರ್ಯಾದಾ ಪುರುಷೋತ್ತಮ ರಾಮ ಆಗಲು ಸಾಧ್ಯವಿಲ್ಲ ಎಂಬುದು ನನಗೆ ಸ್ಪಷ್ಟವಾಗಿ ತಿಳಿದಿದೆ. ಭೂತಕಾಲದ ನನ್ನ ಕೃತ್ಯಗಳು ನನ್ನನ್ನು ಆ ಯೋಗ್ಯತೆಯಲ್ಲಿ ಉಳಿಸಿಲ್ಲ. ನಾನು ರಾವಣನಂತಹ ಜ್ಞಾನಿ ಪುರುಷನಲ್ಲದಿದ್ದರೂ ನನ್ನಲ್ಲಿ ಕೆಟ್ಟತನ ರಾವಣನಂತೆಯೇ ಇದೆ. ಅಂತಹ ಸಂದರ್ಭದಲ್ಲಿ ನಾನು ಸೀತೆಯಿಂದ ಪ್ರೇರಣೆ ಪಡೆಯಬೇಕು. ನೀವು ನನಗೆ ಸಾಮಾನ್ಯ ಹುಡುಗಿಯಂತೆ ಕಾಣುತ್ತಿಲ್ಲ, ನೀವು ನನಗೆ ಸೀತೆಯಂತೆ ಕಾಣುತ್ತೀರಿ. ಸ್ವಪ್ನಿಲ್ ದೊಡ್ಡ ಮಾತನ್ನೇ ಹೇಳಿದ್ದಾನೆ. ಸ್ವಪ್ನಿಲ್ ಸಂಕ್ಷಿಪ್ತವಾಗಿ ರಾಮಾಯಣದ ಸಾರವನ್ನು ಹೇಳಿದ್ದಾನೆ. ನಾನು ಆಲೋಚಿಸುತ್ತಿದ್ದೇನೆ, ಎಲ್ಲಿ ಸೀತಾ ಮಾತೆ ಮತ್ತು ಎಲ್ಲಿ ನಾನು? ನೀವು ಈಗ ಹುಡುಗಿಯನ್ನು ಭಿನ್ನ ದೃಷ್ಟಿಯಿಂದ ನೋಡುವುದಿಲ್ಲ ಎಂದ ಮೇಲೆ ರಾವಣನ ಕೆಟ್ಟತನ ಅಂದರೆ ಸೀತೆಯ ಬಗ್ಗೆ ಕೆಟ್ಟ ದೃಷ್ಟಿಯ ದೋಷ ನಿಮ್ಮಲ್ಲಿ ಉಳಿದಿಲ್ಲವಲ್ಲವೇ? ನಾನು ಕೇಳಿದೆನು. ಹೌದು, ಆದರೆ ನನ್ನ ಭೂತಕಾಲವು ತನ್ನ ಜಾಗದಲ್ಲಿ ಹಾಗೆಯೇ ಉಳಿಯುತ್ತದೆ. ಅವನ ಸ್ವರದಲ್ಲಿ ಪಶ್ಚಾತ್ತಾಪ ವ್ಯಕ್ತವಾಗುತ್ತಿದೆ. ನಿನ್ನೆ ನಾನು ನಿಮಗೆ ಮೇರಿ ಭಾವನಾ ಕೇಳಿಸಿದ್ದೆ. ಜೈನ ಧರ್ಮದವರು ಅದನ್ನು ಪಠಿಸುತ್ತಾರೆ. ವಾಸ್ತವವಾಗಿ ಜೈನ ಧರ್ಮ ಆತ್ಮವನ್ನು ಮುಖ್ಯವಾಗಿರಿಸುತ್ತದೆ. ಜೈನ ಧರ್ಮದಲ್ಲಿ ದೇಹವು ನಶ್ವರ, ಅಜೀವ ಮತ್ತು ಆತ್ಮವು ಜೀವ, ಅನಶ್ವರ ಎಂದು ಹೇಳಲಾಗಿದೆ. ಆತ್ಮದ ಮಟ್ಟದಲ್ಲಿ ನಾನು ಮತ್ತು ನೀವು ಸಂಪೂರ್ಣವಾಗಿ ಸಮಾನರು. ಆದರೆ ನಶಿಸಿ ಹೋಗುವ ದೇಹವನ್ನು ಮುಖ್ಯವಾಗಿಸುವುದರಿಂದ ನಮ್ಮಲ್ಲಿ ಹುಡುಗಿ ಮತ್ತು ಹುಡುಗ ಎಂಬ ಭೇದ ಕಾಣುತ್ತದೆ. ಜೀವನವನ್ನು ಯಾವಾಗಲೂ ಆತ್ಮದ ಪ್ರಾಧಾನ್ಯತೆಯಿಂದ ನೋಡಲು ಮತ್ತು ಯಾರಲ್ಲಿಯೂ ಭೇದ ಮಾಡದಿರಲು ನನಗೆ ಇನ್ನೂ ಅಷ್ಟು ಅಭ್ಯಾಸವಾಗಿಲ್ಲ. ಆದರೆ ನಾನು ಗಹನ ಚಿಂತನೆಯಲ್ಲಿರುವಾಗ ನನಗೆ ಸಮಸ್ತ ಜೀವಿಗಳಲ್ಲಿ ಯಾವುದೇ ಭೇದ ಕಾಣಿಸುವುದಿಲ್ಲ. ನಮ್ಮ ಕುಟುಂಬದ ಸದಸ್ಯರ ವರ್ತನೆಯಲ್ಲಿ ಏನಾದರೂ ವಿಶೇಷತೆಯನ್ನು ನೀವು ಗಮನಿಸಿದ್ದೀರಾ? ಜೈನ ದರ್ಶನದ ಆಧಾರದ ಮೇಲೆ ಅವನು ಪ್ರಶ್ನೆ ಕೇಳಿದ್ದಾನೆ. ನಾನು ಆಲೋಚಿಸಿ ನಂತರ ಅಂದಾಜಿಸುತ್ತಾ ಹೇಳಿದೆ, ನಿಮ್ಮ ಕುಟುಂಬದ ಊಟದಲ್ಲಿ ನಿಮಗಾಗಿ ಮತ್ತು ನಿಮ್ಮ ಮಮ್ಮಿಗಾಗಿ
ಜೈನ ಊಟ ತಯಾರಿಸಲಾಗುತ್ತದೆ ಮತ್ತು ಕುಟುಂಬದ ಉಳಿದ ಸದಸ್ಯರು ಮಾಂಸಾಹಾರ ಸೇವಿಸುತ್ತಾರೆ ಎಂಬ ವಿಚಾರವೇ? ಹೌದು, ನಿಮ್ಮ ಅವಲೋಕನ ಸರಿಯಾಗಿದೆ. ನನ್ನ ಮಮ್ಮಿ ಮೊದಲಿನಿಂದಲೂ ಸಸ್ಯಾಹಾರಿಯಾಗಿದ್ದಾರೆ. ಆದರೆ ನಾನು ಮಾಂಸಾಹಾರವನ್ನು ತ್ಯಜಿಸಿದ್ದು ಜೈನ ಧರ್ಮದ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಿದ ನಂತರ. ಓದಿ ಕಲಿಯದಿರುವುದು, ಓದಲು ಬಳಸಿದ ಸಮಯವನ್ನು ವ್ಯರ್ಥ ಮಾಡುವುದೇ ಆಗಿರುತ್ತದೆ. ನಮ್ಮ ಮಾತುಕತೆ ಇನ್ನೂ ಮುಂದುವರಿಯಬಹುದಿತ್ತು. ಆಗ ಪಮೇಲಾ ಬಂದಳು. ಹೌದು ಪಮೇಲಾ, ಲಂಚ್ಗೆ ತಡವಾಗಿದೆ. ಈಗ ನಾವು ಊಟ ಮಾಡಬೇಕು. ಸ್ವಪ್ನಿಲ್ ಅವಳು ಏನನ್ನೂ ಹೇಳುವ ಮೊದಲೇ ಬಂದ ಉದ್ದೇಶವನ್ನು ಅರ್ಥಮಾಡಿಕೊಂಡಿದ್ದಾನೆ. ಪಮೇಲಾ ನಗುತ್ತಾ ಮರಳಿದಳು. ಸ್ವಲ್ಪ ಹೊತ್ತಿನ ನಂತರ ನಾವು ಲಂಚ್ ಮಾಡುತ್ತಿದ್ದೆವು. ರಾಂಚ್ನಿಂದ ಹಿಂದಿರುಗುವಾಗ ನಾನು ಸ್ವಪ್ನಿಲ್ಗೆ ನನ್ನ ಬಗ್ಗೆ ಹೇಳಬೇಕು. ಇದನ್ನು ಲಂಚ್ ಮಾಡುವಾಗಲೇ ನಿರ್ಧರಿಸಲಾಗಿತ್ತು. ಲಂಚ್ ನಂತರ ನಾವು ಸ್ವಲ್ಪ ಹೊತ್ತು ರಾಂಚ್ನಲ್ಲಿ ಉಳಿದಿದ್ದೆವು. ಹಟ್ಟಿಗೆ ಹೋಗಿ ಕುದುರೆಗಳನ್ನು ಮುದ್ದಿಸಿದೆವು. ನಂತರ ನಾವು ಕಾರಿನಲ್ಲಿ ವಾಪಸ್ ಮನೆಗೆ ಹಿಂದಿರುಗುತ್ತಿದ್ದೇವೆ. ರಾಂಚ್ನಿಂದ ಹೀಗೆ ಮರಳುವುದು ನನಗೆ ಬೇಸರ ತರಿಸುತ್ತಿತ್ತು. ಒಂದು ವೇಳೆ ನಾನು ನಾಳೆಯಿಂದ ರಾಂಚ್ಗೆ ಬಂದು ಕುದುರೆ ಸವಾರಿ ಕಲಿಯುವವಳಲ್ಲದಿದ್ದರೆ. ರಾಂಚ್ನಿಂದ ಮನೆಗೆ ಮರಳುವಾಗ ಸ್ವಪ್ನಿಲ್ ಕಾರು ಚಲಾಯಿಸುತ್ತಿದ್ದಾರೆ ಮತ್ತು ನಾನು ಅವರಿಗೆ ನನ್ನ ಬಗ್ಗೆ, ನನ್ನ ಕುಟುಂಬ, ಶಿಕ್ಷಣದ ಬಗ್ಗೆ ಹೇಳುತ್ತಾ ಹೋದೆ. ಕಳೆದ ಕೆಲವು ವರ್ಷಗಳಲ್ಲಿ ಅಲ್ಕಾ ಮ್ಯಾಮ್ ನನ್ನ ಮೇಲೆ ಮಾಡಿದ ಉಪಕಾರ ಮತ್ತು ರಾಶೀಲ್ನಿಂದ ಸಿಕ್ಕ ತಂಗಿಯಂತಹ ಪ್ರೀತಿಯ ಬಗ್ಗೆ ವಿವರವಾಗಿ ಹೇಳಿದೆನು. ನಾನು ಏಕೆ ಅವಿವಾಹಿತಳಾಗಿ ಇರಲು ಬಯಸುತ್ತೇನೆ ಎಂಬುದನ್ನು ತಿಳಿಸಿದೆನು. ಮತ್ತು ಅವಿವಾಹಿತಳಾಗಿದ್ದು ಅಲ್ಕಾ ಮ್ಯಾಮ್ ಅವರಂತೆ ಪರೋಪಕಾರದ ಕೆಲಸದಲ್ಲಿ ಜೀವನ ಸಮರ್ಪಿಸುವ ನನ್ನ ಯೋಜನೆಯನ್ನೂ ತಿಳಿಸಿದೆನು. ಸ್ವಪ್ನಿಲ್ ಎಲ್ಲವನ್ನೂ ಗಮನವಿಟ್ಟು ಕೇಳಿದ್ದಾನೆ. ವಾಣಿ, ಯಾರಾದರೂ ಜೀವನದಲ್ಲಿ ನಿರಂತರವಾಗಿ ಇಂತಹ ಹೋರಾಟದಲ್ಲಿರುತ್ತಾರೆ ಎಂಬುದು ನನ್ನ ಕಲ್ಪನೆಯಲ್ಲಿರಲಿಲ್ಲ. ನಿಮ್ಮ ತಾಯಿ ಮತ್ತು ಸಹೋದರ ಅಕಾಲಿಕವಾಗಿ ಅಗಲಿದ್ದು ಹೃದಯ ಕರಗಿಸುವ ವಿಚಾರ. ಒಳ್ಳೆಯದಾಯಿತು ನೀವು ಇಲ್ಲಿ ಬರಲು ಒಪ್ಪಿಕೊಂಡಿದ್ದು. ಜೀವನವು ಕಾಮನಬಿಲ್ಲು ಬಣ್ಣಗಳಿಂದ ತುಂಬಿದೆ ಮತ್ತು 10 ಹಲವು ರೀತಿಯಲ್ಲಿ ಆನಂದ ನೀಡುತ್ತದೆ. ಈ ಸತ್ಯವನ್ನು ನೀವು ಇಲ್ಲಿ ಹೆಚ್ಚು ಚೆನ್ನಾಗಿ ಅರ್ಥಮಾಡಿಕೊಳ್ಳುತ್ತಿದ್ದೀರಿ. ಸ್ವಪ್ನಿಲ್ಗೆ ಸಹಾನುಭೂತಿಯಾಗಿದೆ. ಹೌದು, ಅದು ನಿಜ. ಇಲ್ಲಿಗೆ ಬಂದ ನಂತರವೇ ನನಗೆ ತಿಳಿದಿದ್ದು, ಒಂದು ವೇಳೆ ನಾನು ಇಲ್ಲಿ ಬರದಿದ್ದರೆ ನನ್ನ ಜೀವನದಲ್ಲಿ ಯಾವ ಕೊರತೆ ಉಳಿಯುತ್ತಿತ್ತು ಎಂದು ನಾನು ಒಪ್ಪುತ್ತೇನೆ. ಅಷ್ಟರಲ್ಲೇ ನಾವು ಮನೆ ತಲುಪಿದ್ದೇವೆ. ರಾಶೀಲ್ ಮತ್ತು ನನಗೆ ಏಕಾಂತ ಸಿಕ್ಕಿತು. ರಾಶೀಲ್ ಸಂತೋಷದಿಂದ ನನ್ನನ್ನು ಅಪ್ಪಿಕೊಂಡಳು. ನನಗೆ ಸಂಕೋಚವಾಗುತ್ತಿದೆ. ನಾನು ಬಂದಿದ್ದು ರಾಶೀಲ್ಗೆ ಸಾಥ್ ನೀಡಲು, ಆದರೆ ನನ್ನದೇ ಆನಂದದಲ್ಲಿ ಮಗ್ನಳಾಗುತ್ತಿದ್ದೇನೆ. ಪರುಷ್ಣಿ ಹೇಗಿದ್ದಾಳೆ ರಾಶೀಲ್? ಅಪರಾಧ ಪ್ರಜ್ಞೆಯಿಂದ ನನ್ನ ದನಿ ತಗ್ಗಿದೆ. ಅವಳು ಬಹಳ ಚೆನ್ನಾಗಿದ್ದಾಳೆ. ಅವಳ ಅತ್ತೆ ಬಂದಿದ್ದಾರಲ್ಲ. ಅವಳು ಹೇಳಿದ ಮಾತಿನಲ್ಲಿ ವ್ಯಂಗ್ಯವಿದೆಯೇ ಎಂಬ ಆಲೋಚನೆ ನನ್ನಲ್ಲಿ ಮೂಡಿತು. ನಾನು ಅವಳ ಮುಖದ ಭಾವಗಳನ್ನು ಓದಲು ಪ್ರಯತ್ನಿಸಿದೆ. ಅವಳು ಸಂತೋಷದಿಂದ ಕಾಣುತ್ತಿದ್ದಳು. ಅವಳಿಗೆ ನನ್ನ ಬಗ್ಗೆ ಯಾವುದೇ ದೂರು ಇದ್ದಂತೆ ತೋರಲಿಲ್ಲ. ರಾಶೀಲ್, ಆಂಟಿ ಅಂಕಲ್ ಭಾವಿಸುತ್ತಿರಬಹುದು, ಈ ಹುಡುಗಿ ನಮ್ಮ ಮಗನ ಖರ್ಚಿನಲ್ಲಿ ತನ್ನ ಕನಸುಗಳನ್ನು ನನಸಾಗಿಸಿಕೊಳ್ಳುವಲ್ಲಿ ತೊಡಗಿದ್ದಾಳೆ ಎಂದು. ಈಗ ನೋಡು, ಸ್ವಪ್ನಿಲ್ ನಾಳೆಯಿಂದಲೇ ರಾಂಚ್ನಲ್ಲಿ ನನ್ನ ಕುದುರೆ ಸವಾರಿ ಕಲಿಯುವ ವ್ಯವಸ್ಥೆ ಮಾಡಿದ್ದಾನೆ. ನನ್ನ ಮನಸ್ಸಿನಲ್ಲಿ ಮೂಡುತ್ತಿರುವ ಸಂಶಯವನ್ನು ರಾಶೀಲ್ ಮೂಲಕ ನಿವಾರಿಸಿಕೊಳ್ಳಬಯಸಿದೆ. ಓ ವಾವ್, ಕುದುರೆ ಸವಾರಿ ಕಲಿಯುವ ಆಲೋಚನೆ ನನ್ನ ಮನಸ್ಸಿನಲ್ಲೇ ಉಳಿದು ಹೋಯಿತು. ನನಗೆ ಸಂತೋಷವಾಗಿದೆ. ನೀವು ಸರ್ಫಿಂಗ್ ಜೊತೆಗೆ ಇದನ್ನು ಕಾರ್ಯರೂಪಕ್ಕೆ ತರುತ್ತಿದ್ದೀರಿ. ಆಂಟಿ ಅಂಕಲ್ ಬಗ್ಗೆ ನೀನು ಚಿಂತಿಸಬೇಡ, ಅವರು ನಿನ್ನನ್ನು ತಮ್ಮ ಮುಂದಿನ ಸಣ್ಣ ಸೊಸೆ ಎಂದು ಭಾವಿಸುತ್ತಿದ್ದಾರೆ. ರಾಶೀಲ್ನ ಸ್ವರದಲ್ಲಿ ಸಂತೋಷ ಮತ್ತು ತುಂಟಾಟ ಎರಡೂ ಇದೆ. ನನ್ನನ್ನು 4 ಕಡೆಯಿಂದ ಮುತ್ತಿಗೆ ಹಾಕಿದಂತೆ ನನಗನ್ನಿಸಿತು. ಅವರಿಗೆ ಇದೆಲ್ಲವನ್ನೂ ಯಾರು ಹೇಳಿದ್ದಾರೆ ಎಂಬುದು ತಿಳಿಯಬಯಸಿದೆ. ಅಂಕಲ್ ಆಂಟಿ ಹಾಗೆ ಭಾವಿಸಲು ಕಾರಣವೇನು? ಇದು ಸ್ವಪ್ನಿಲ್ನ ಕೆಲಸವೆಂದು ನನಗನ್ನಿಸುವುದಿಲ್ಲ ಎನ್ನುತ್ತಾ ನಾನು ರಾಶೀಲ್ ಮುಖ ನೋಡುತ್ತಿದ್ದೇನೆ. ಎಪಿಸೋಡ್ 47 ಮುಕ್ತಾಯವಾಯಿತು.